ನಮಸ್ಕಾರ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದ್ರು ದುಡ್ಡು ಮಾಡೋಕ್ಕೆ ಆಗ್ತಿಲ್ಲ. ಏನು ಮಾಡಿದ್ರು ದುಡ್ಡು ಮಾಡೋಕ್ಕೆ ಆಗ್ತಿಲ್ಲ. ದುಡ್ಡು ಕೈನಲ್ಲಿ ನಿಲ್ತಿಲ್ಲ. ಎಷ್ಟು ದುಡಿದ್ರು ಎಷ್ಟು ಗಳಿಸಿದ್ರು ಹೆಂಗೆಂಗೋ ಇದ್ದರು, ಹೆಂಗೆಂಗೋ ಆಗೋಗ್ಬಿಟ್ರು. ನಮ್ಮ ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಬಂಧು ಬಳಗದವರು, ಫ್ರೆಂಡ್ಸು, ನಮ್ಮ ಜೊತೆ ಕೆಲಸ ಮಾಡ್ತಿದ್ದ ಕೊಲೀಗ್ಸುಗಳು ಆ ಆಫೀಸಲ್ಲಿದ್ದಾಗ ಹೆಂಗೆಂಗೋ ಇದ್ದರು. ನೋಡು ಇವಾಗ ಹೆಂಗೆಂಗೋ ಬೆಳೆದುಬಿಟ್ರು. ಸಿಕ್ಕಾಬಟ್ಟೆ ಬಂಗ್ಲೆಗಳ ಮೇಲೆ ಬಂಗ್ಲೆಗಳು, ಅಪಾರ್ಟ್ಮೆಂಟು, ಮನೆ, ಕಾರು ಎಲ್ಲ ತಗೊಂಬಿಟ್ರು. ಬಂಗಾರ ಎಲ್ಲ ಮಾಡಿಸ್ಕೊಂಬಿಟ್ರು. ಸಿಕ್ಕಾಬಟ್ಟೆ ಆಸ್ತಿಗಳು ಮಾಡಿಬಿಟ್ರು ಅಂತಂದ್ಬಿಟ್ಟು ಸಾಕಷ್ಟು ಜನ ಇದು ಮಾಡ್ಕೊತಿರ್ತೀರ. ಅಲ್ಲ ರೀ, ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೆ ಮಾತ್ರ ದುಡ್ಡು ಬರೋದು ಅಂತ. ಬೆಳಗಿನ ಜಾವದಿಂದ ರಾತ್ರಿವರೆಗೂ ದುಡಿದ್ರು ನಮಗಿನ್ನೂ ಸೈಟ್ ತಗೊಳಕ್ಕಾಗಿಲ್ಲ, ಮನೆ ತಗೊಳಕ್ಕಾಗಿಲ್ಲ, ಅಪಾರ್ಟ್ಮೆಂಟ್ ತಗೊಳಕ್ಕಾಗಿಲ್ಲ, ಜಮೀನು ತಗೊಳಕ್ಕಾಗಿಲ್ಲ. ಮಕ್ಕಳು ಎಜುಕೇಷನ್ ಮಾಡಿಸೋದೇ ಕಷ್ಟ. ಮಕ್ಕಳು ಮದುವೆ ಅಪ್ಪ ಹೆಂಗೆ ಮಾಡೋದು? ಸಿಕ್ಕಾಬಟ್ಟೆ ಸಾಲುಗಳಾಗ್ಬಿಟ್ಟಿದ್ದಾವೆ. ಹಣಕಾಸಿನ ಸಮಸ್ಯೆ ಇದೆ. ಹೆಂಗಪ್ಪ ತೀರಿಸ್ಕೊಬೇಕು? ಹೆಂಗಪ್ಪ ಉದ್ಧಾರ ಆಗಬೇಕು? ಎಂತೆಂಥರೋ ಏನೋ ಸಣ್ಣ ಪುಟ್ಟ ಹೋಟ್ಲ್ ಇಟ್ಕೊಂಡಿರೋರು ಇವತ್ತು ಹೆಂಗೆಂಗೋ ದುಡಿತಿದ್ದಾರೆ. ನಾವೇನ್ರಿ ಇಷ್ಟೆಲ್ಲ ಕಷ್ಟಪಟ್ಟರು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಜನ ನೊಂದ್ಕಂತಿರ್ತಾರೆ. ಅದಕ್ಕೆ ಈ ವಿಡಿಯೋ ಬಿಡ್ತಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಅಷ್ಟು ಅದ್ಭುತವಾದ ಪರಿಹಾರ ಕೊಡ್ತಿದ್ದೀನಿ. ಈಗ ಸರ್ವೇ ಸಾಮಾನ್ಯ ಜನರಲ್ಲಾಗಿ ಏನು ಹೇಳ್ತಾರೆ, ನೋಡಪ್ಪ ಚೆನ್ನಾಗಿ ಓದಬೇಕು, ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಗೌರ್ಮೆಂಟ್ ಜಾಬ್ ತೊಗೊಬೇಕು, ಸರ್ಕಾರಿ ಉದ್ಯೋಗ ತಗೊಬೇಕು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು, ಇಲ್ಲ ಲಾಯರ್ ಆಗಬೇಕು, ಏನೇನೋ ಹೇಳ್ತಾ ಇರ್ತಾರೆ. ಅವ್ರಿಗೆ ಬಂದಂಗೆ ಮನಸ್ಸಿಗೆ. ಕಷ್ಟಪಟ್ಟು ದುಡಿಬೇಕಮ್ಮ, ಕಷ್ಟಪಟ್ಟು ದುಡಿಬೇಕಪ್ಪ, ಅವಾಗ ತಾನೇ ದುಡ್ಡು ಬರೋದು. ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ಉದುರ್ತಾವ, ಹಂಗೆ ಹಿಂಗೆ ಇನ್ನೊಂದು ಮತ್ತೊಂದು ಅಂತ ಬುದ್ಧಿ ಹೇಳ್ತಿರ್ತಾರೆ, ಕಥೆಗಳು ಹೇಳ್ತಿರ್ತಾರೆ. ಎಷ್ಟೆಲ್ಲ ದುಡಿದ್ರು, ಇಷ್ಟೆಲ್ಲ ಮಾಡಿದರು, ಮೈ ಬಗ್ಸಿ ದುಡಿದ್ರು, ಬೆವರು ಸುರಿಸಿ ಉದ್ಯೋಗ ಮಾಡಿದರು, ವ್ಯಾಪಾರಗಳು ಬಿಸ್ನೆಸ್ ಮಾಡಿದರು, ಕೃಷಿ ವ್ಯವಸಾಯ ಮಾಡಿದರು, ಇನ್ನೂ ನಮಗೆ ಕೈಗತ್ತುತ್ತಿಲ್ಲ ಬಾಯಿಗತ್ತುತ್ತಿಲ್ಲ ಅಂತಿರ್ತೀರಲ್ಲ. ನೀವು ಏನು ಮಾಡಬೇಕು ಗೊತ್ತಾ? ವರ್ಷಕ್ಕೆ ಒಂದು ಬಾರಿ ತಮಿಳ್ನಾಡು ಹತ್ರ ರಾಮೇಶ್ವರಂಗೆ ಹೋಗಿ ಅಲ್ಲಿ 22 ಸಿಹಿ ನೀರಿನ ಬಾವಿಗಳು, ಅಲ್ಲಿ ತಲೆ ಮೇಲೆ ಆ 22 ಸಿಹಿ ನೀರಿನ ಬಾವಿಗಳನ್ನ ಆ ನೀರನ್ನ ತಲೆ ಮೇಲೆ ಹಾಕಿಸ್ಕೊಂಡು ನಂತರ ನೀವು ರಾಮೇಶ್ವರಮ್ಮಲ್ಲಿ ಶಿವನ ದರ್ಶನ ಮಾಡಬೇಕು. ದರ್ಶನ ಮಾಡುವ ಸಂದರ್ಭದಲ್ಲಿ ಕೈನಲ್ಲಿ ಬಿಲ್ವಪತ್ರೆ ಮಾತ್ರ ಇಟ್ಕೊಳ್ಳಿ. ಕೈನಲ್ಲಿ ಬಿಲ್ವಪತ್ರೆ ಇಟ್ಕೊಂಡು ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಆ ಬಿಲ್ವಪತ್ರೆ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿಬಿಟ್ಟು ಬನ್ನಿ. ಮನೆಗೆ ಬಂದು 21 ದಿನ ಕಂಟಿನ್ಯೂಯಸ್ ನೀವು ಷಡಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರನ 21 ದಿನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ನಿಮಗೆ ಅನುಕೂಲಗಳು ಆಗೇ ಆಗ್ತವೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇದು ವರ್ಷಕ್ಕೆ ಒಂದು ಸರಿ, ಹಂಗೆ 3 ವರ್ಷ ಮಾಡಿ ಸಾಕು. ಯಾವುದಾದ್ರೂ ಪ್ರತಿ ವರ್ಷದಲ್ಲಿ ನೀವು ಅಮಾವಾಸ್ಯೆ ದಿನ ಅನ್ನ ಹೋಗಿ, ಹುಣ್ಣಿಮೆ ದಿನ ಅನ್ನ ಹೋಗಿ, ಈ ಟೈಮುಗಳಲ್ಲಿ ನೀವು ವರ್ಷದಲ್ಲಿ ಒಂದು ಬಾರಿ 3 ವರ್ಷ ಹೋಗಿ ನೋಡಿ. ನಿಮ್ಮ ಲೈಫಲ್ಲಿ ಬದಲಾವಣೆಗಳು, ಮಿರಾಕಲ್ಸ್ ನಡೆಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.